ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಈ ಯುದ್ಧ ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಭಯಂಕರ ಆಗ್ತಾ ನಡೀತಾ ಇದೆ. ಒಂದು ಕಡೆ ಇರಾನ, ಇನ್ನೊಂದು ಕಡೆ ಅಮೇರಿಕಾ, ಮತ್ತೊಂದು ಕಡೆ ಇಸ್ರೇಲ, ಇದ್ರ ಜೊತೆಗೆ ಇನ್ನುಳಿದ ದೇಶಗಳು ಇನ್ವಾಲ್ವ್ ನಿಧಾನಕ್ಕೆ ಆಗ್ತಾ ಇದ್ದಾರೆ. ಏಕಕಾಲಕ್ಕೆ ಇರಾನ್ 7 ದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ. 7 ದೇಶಗಳ ಮೇಲೆ, ತನ್ನ ಸುತ್ತಲಿನ ಅರಬ್ ಕಂಟ್ರಿಗಳ ಮೇಲೆ. ಹೀಗಾಗಿ ಒಂದು ರೀತಿ ಇದು ಹುಚ್ಚು ಯುದ್ಧ ಅಂತ, ಯುದ್ಧೋನ್ಮಾದ ಅನ್ಬೋದು ಇದಕ್ಕೆ. ಆ ರೀತಿಯಾಗಿ ಇದು ಯಾಕೆಂತಂದ್ರೆ ಇಸ್ರೇಲ್ ಮಾಡಿದ ಒಂದು ದಾಳಿಗೆ ಇರಾನಿನ ಒಂದು ಆಯಿಲ್ ಬಾವಿ ಮೇಲೆ, ಎಣ್ಣೆ ಬಾವಿ ಮೇಲೆ ದಾಳಿ ಮಾಡಿದ್ದಕ್ಕೆ 7 ರಾಷ್ಟ್ರಗಳ ಮೇಲೆ ಏಕಕಾಲಕ್ಕೆ ದಾಳಿ. ಅವುಗಳನ್ನು ಉಳಿಸ್ಕೊಳ್ಳಲಾರ ಸ್ಥಿತಿಯಲ್ಲಿ ಇವತ್ತು ಅಮೇರಿಕಾ ಇಲ್ಲಿವರೆಗೆ ತನ್ನ ನೆರೆಗಳನ್ನು ಅರಬ್ ದೇಶಗಳಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಂಥ ಪರಿಸ್ಥಿತಿ ಸಂದರ್ಭದಲ್ಲೇ ಇನ್ನೊಂದು ಹೊಸ ಸಮಸ್ಯೆ ಶುರುವಾಗಿದೆ. ಈಗ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ. ಅಮೇರಿಕೆಯ ಕ್ಯಾಲಿಫೋರ್ನಿಯಾದಲ್ಲೇ ಯುದ್ಧ ನೌಕೆ ಒಂದು ಬಂದಿತ್ತು ಅಂತೇಳಿ, ಅಪರಿಚಿತ. ಇದರಿಂದ ಗಾಬರಿಗೊಂಡಿದ್ದರು ಅಮೇರಿಕನ್ಸ್. ಈಗ ಮತ್ತೊಂದು ವಾಷಿಂಗ್ಟನ್ DC ಮೇಲೆ ಡ್ರೋನ್ಗಳು ಹಾರಾಡ್ತಾ ಇದ್ದಾವ. ಇದು ಭಾಳ ಅಚ್ಚರಿಗೆ ದುಡಿದಂಥ ವಿಷಯ ಆಗಿದೆ. ಯಾಕಂದರೆ ಇಲ್ಲಿವರೆಗೆ ಇನ್ನೊಬ್ಬರು ಬಾಗಿಲು ಮುಂದೆ ತಿದ್ದದು, ಈಗ ನಿಧಾನಕ್ಕೆ ಅಮೇರಿಕ ಬಾಗಿಲಿಗೆ ಬರ್ತಾ ಇದೆ. ಸ್ವತಃ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGC ಇವತ್ತು ಹೇಳ್ಕೊಳಕತ್ತದ, ನಾವು ಹುಚ್ಚ ಇದೊಂದು ಹುಚ್ಚರ ಯುದ್ಧ ಅಂತ. ನಿಜವಾಗಿ ಹುಚ್ಚರ ಯುದ್ಧ ಆದಂಗಾಗಿ ಹೋಗ್ಬಿಟ್ಟದ. ಎಲ್ಲ ಕಡೆಗೂ ದಾಳಿ. ಒಂದು ಕಾಲಕ್ಕೆ ಅಮೇರಿಕಾ ಅಥವಾ ಇನ್ನೂರು ದೇಶಗಳು ಹೇಳ್ತಾ ಇತ್ತು, ನ್ಯೂಕ್ಲಿಯರ್ ಬಾಂಬ್ಗಳನ್ನು ಎಲ್ಲ ದೇಶಕ್ಕೆ ತಯಾರು ಮಾಡಲಿಕ್ಕೆ ಕೊಡಬಾರ್ದು, ಅವ್ರ ಕೈಯಲ್ಲಿ ಸಿಕ್ತಪ್ಪ ಅಂದ್ರೆ ಹುಚ್ಚಿನ ಕೈಯಾಗ ಕಲ್ಲು ಕೊಟ್ಟಂಗ ಅಂತೇಳಿ. ಇವತ್ತು ಹಂಗಾಗ್ಯದ. ಯುರೇನಿಯಂ ಇನ್ನೂ ಬಂದಿಲ್ಲ ಬಾಂಬ್, ಆದ್ರೆ ಉಳಿದ ಕ್ಷಿಪಣಿಗಳು, ಖರ್ಚುಗಳು ಏನೋ 1-2 ಅವೆಲ್ಲ ಮಿಸೈಲ್ಸ್ಗಳನ್ನ ನೋಡಿದಾಗ ಯಾರಾದರೂ ಗಾಬರಿ ಆಗುವಂಥದ್ದು. ಈಗ ನೋಡ್ರಿ, ಅಮೇರಿಕೆಯ ವಾಷಿಂಗ್ಟನ್ನಲ್ಲಿ ಡ್ರೋನ್ಗಳು ಕಾಣಿಸ್ಕೊಂಡಾವ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇದರಿಂದ ಅಲ್ಲಿಯ ಡಿಫೆನ್ಸ್ ಮಿನಿಸ್ಟರ್, ಅದೇ ಕಾಲಕ್ಕೆ ಅಲ್ಲಿಯ ವಿದೇಶಾಂಗ ಮಂತ್ರಿ, ಫಾರಿನ್ ಮಿನಿಸ್ಟರ್ ತಾವು ನಿಂತ ಇದರಿಂದ ಗಜಬಿಡಿಸಿ ತಮ್ಮ ಕ್ಷೇತ್ರವನ್ನು ಬದಲಾಯಿಸಿಕೊಳ್ಳುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದರೆ ನಿಧಾನಕ್ಕೆ ಈ ಯುದ್ಧ ಅಮೇರಿಕೆ ಬಾಗಿಲಿಗೆ ಬರ್ತಾ ಇದೆ. ಇನ್ನೊಂದು ಕಡೆ ಚೈನಾ ತೈವಾನ್ ಕಸ್ಕೊಳ್ಳಿಕ್ಕೆ ಹೊರಟದ. ಅಂದ್ರೆ ವಿಶ್ವವ್ಯಾಪಿ ಆಗ್ತಾ ಇದೆ. ಇಲ್ಲೇ ಮಧ್ಯ ಏಷ್ಯಾದಲ್ಲೇ 7 ದೇಶಗಳ ಮೇಲೆ ಇರಾನ್ ದಾಳಿ ನಡೆಸೋದು. ಇಲ್ಲಿ ತರ್ತಾ ಇದೆ ಕ್ಷಿಪಣಿಗಳನ್ನೋದನ್ನು. ಯಾರು ಕೊಟ್ಟರು ಅವುಗಳನ್ನು? ಅದು ಅತ್ಯಂತ ನಿಖರವಾಗಿ ಹೇಳಿದ ಸ್ಥಳಗಳಲ್ಲಿ ಬಾಂಬ್ ಬೀಳುವಂಥದ್ದು. ಇದು ಒಂದು ಸುಲಭದ ಕೆಲಸ ಅಲ್ಲ. ಈ ಜ್ಞಾನ ಹಿಡಿದು ಬಂತು. ಈ ಚಿಪ್ಗಳನ್ನು ಯಾರು ತಯಾರು ಮಾಡಿದರು? ಆ ಬಾಂಬ್ಗಳಿಗೆ ಅಳವಡಿಸಿದಂಥದ್ದು. ಮತ್ತು ಎದುರಿಗೆ ಬರುವಂಥ ಕ್ಷಿಪಣಿಗಳಿಂದ ತಪ್ಪಿಸಿಕೊಳ್ಳುವಂಥ ಕಲೆಯನ್ನು ಅದಕ್ಕೆ ಯಾರು ಹೇಳಿದರು? ವೈಜ್ಞಾನಿಕ ನಡೆಯನ್ನು ಯಾರು ಕಲಿಸಿದರು? ಇವೆಲ್ಲರೂ ಇವತ್ತು ಸೋಜಿಗ. ಸ್ವತಃ ಟ್ರಂಪ್ ಗಾಬರಿಗೊಳ್ಳೋದಷ್ಟೇ ಅಲ್ಲ, ಇವತ್ತು ಅನ್ನಿಸ್ತಾ ಇದ್ದಾರೆ ನಾವು ಪ್ಲ್ಯಾನ್ ಮಾಡೋದಿದ್ರೆ ಇಳಿಬಾರ್ದಾಗಿತ್ತು ಅಂತ. ಯಾಕಂದರೆ ಇರಾನ್ ಪ್ಲ್ಯಾನ್ ಮಾಡಿದ್ದದು ಒಂದು ವರ್ಷದಲ್ಲ, 2 ವರ್ಷದಲ್ಲ, ಕಳೆದ 8-10 ವರ್ಷಗಳಿಂದ ಪ್ಲ್ಯಾನ್ ಮಾಡಿದ್ದದು. ಒಂದಿಲ್ಲ ನನ್ನ ಮೇಲೆ ಅಮೇರಿಕ ಬಂದು ಬಿದ್ದೇ ಬೀಳ್ತದೆ, ನಾನು ರೆಡಿ ಒಳಗಿರಬೇಕು ಅನ್ನುವಂಥ ಅತ್ಯಂತ ಸುಸಜ್ಜಿತವಾಗಿ ರೆಡಿಯಾಗಿದ್ದು. ಅದಕ್ಕೆ ಒಂದು ಸೈನ್ಯದ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಲ್ಲಿ ಒಬ್ಬರಲ್ಲಿ ನಿಂತಿಲ್ಲ, ಅಲ್ಲಿ ಒಬ್ಬ ನಾಯಕ ಮೇಲೆ ನಿಂತಿಲ್ಲ. ಒಬ್ಬ ನಾಯಕ ಸತ್ತಪ್ಪ ಅಂದ್ರೆ ಮುಗಿದೋಯ್ತು ಅಂತಿಲ್ಲ. ಇವತ್ತು 40-45 ಜನ ನಾಯಕರು ಸೇರಿಕೊಂಡಿದ್ದಾರೆ, ಖಮೀನಿಯನ್ನು ಹಿಡ್ಕೊಂಡು. ಆದರೂ ಯುದ್ಧ ನಿಲ್ಲಿಸ್ತಾ ಇಲ್ಲ. ನೀವು ನಮ್ಮ ಷರತ್ತಿಗೆ ಒಪ್ಪಿದ್ರೆ ಯುದ್ಧ ನಿಲ್ಲೋದಿಲ್ಲ. ಅವರು ಇಲ್ಲ. ಷರತ್ತು ಏನಂದ್ರಿ, ಇಲ್ಲಿವರೆಗೆ ಆದಂಥ ಹಾನಿ, ಇರಾನ್ಗೇನು ಹಾನಿ ಆಗಿದೆ ತುಂಬಿಕೊಡ್ಬೇಕು. ಹಾರ್ಮುಜ್ದಲ್ಲಿ ನಮ್ಮದೇ ನಡೀಬೇಕು ಫೈನಲ್. ಅದೇ ಕಾಲಕ್ಕೆ ನೀವು ಇದ್ದಂಥವ್ರು ಈ ಕೊಲ್ಲಿ ರಾಷ್ಟ್ರಗಳಿಂದ ಏನು 7 ರಾಷ್ಟ್ರಗಳ ಮೇಲೆ ಹಾಕಿದ್ದಾರೆ ಬಾಂಬ್, 9 ರಾಷ್ಟ್ರಗಳಾಗ್ತಾವೆ. ಅವುಗಳನ್ನ ಬಿಟ್ಟು ಹೋಗ್ಬೇಕು, ಅಲ್ಲಿ ನೆಲೆಗಳನ್ನ ಬಿಟ್ಟು ಹೋಗ್ಬೇಕು. ನೀವು ಇಲ್ಲಿ ಎಣ್ಣೆ ವ್ಯಾಪಾರಕ್ಕೆ ನಿಮ್ಮ $1 ಬೇಕಾಗಿಲ್ಲ. ಇದರ ಅರ್ಥ ಅಮೇರಿಕೆಯ ಆರ್ಥಿಕ ನಡವನ್ನು ಮುರಿಯುವಂಥ ಕೆಲಸವನ್ನು ಇವತ್ತು ಇರಾನ್ ಮಾಡಲಿಕ್ಕೆ ಆಗ್ತದೆ. ಇದು ಹೆಂಗೆ ಸಾಧ್ಯ ಆಯ್ತು ಇರಾನಕ್ಕೆ? ಇದು ಆಶ್ಚರ್ಯ ಇವತ್ತೆಲ್ಲರಿಗೂ. ಯಾಕೆಂದರೆ ಜಗದ ಸೂಪರ್ ಪವರ್ ಅಂತ ಅಮೇರಿಕ ಇವತ್ತು ಹಿಂದೇಟಾಗ್ತಾ ಇದೆ. ನಾನು ತಪ್ಪಿಸಿಕೊಳ್ಬೇಕಪ್ಪ, ಇಲ್ಲಿಂದ ಹೊರಗೆ ಹೋಗ್ಬೇಕಂತ ಬಯಸ್ತಾ ಇದೆ. ಅದು ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ.
ಹೊರಗೆ ಹೋಗ್ಬೇಕನ್ನುವಷ್ಟರಲ್ಲಿ ಇಸ್ರೇಲ್ ಇದ್ದು ಇರಾನಿನ ಆಯಿಲ್ ವೆಲ್ಗಳ ಮೇಲೆ ಬಾವಿಗಳ ಮೇಲೆ ಬಾಂಬ್ ಹಾಕಿ ಮತ್ತಷ್ಟು ಅಲ್ಲೇ ಉಳಿಬೇಕು ಅವ್ರ ಅಮೆರಿಕ ಅನ್ನುವಂಥ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಹೀಗಾಗಿ ಯಾರದೋ ಲೋಬಿಗೆ ಇವತ್ತು ಟ್ರಂಪ್ ಅವರು ಸೋಲುವ ಪ್ರಸಂಗ ಬರ್ತಾ ಇದ್ದಾರೆ. ಆಟೋಮೆಟಿಕ್ಕಾಗಿ ಅಮೆರಿಕಾದಲ್ಲೂ ಸಹಿತ ಜನ ಇವ್ರನ್ನ ದೂರ ಸೇರ್ತಾ ಇರ್ತಾರೆ. ಈ ಒಂದು ಇಳಿ ವಯಸ್ಸಿನಲ್ಲಿ ವಯಸ್ಸಾಗಿದೆ ಅವ್ರಿಗೆ ಸಾಕಷ್ಟು ನಮ್ಮ ಟ್ರಂಪ್ ಅವರಿಗೆ ಇಂಥ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತ ಅಂತೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ನಿರುತ್ತರ. ಇವತ್ತು ಯುದ್ಧ ನಿಲ್ಲಿಸಿ ಓಡಿ ಹೋಗ್ಬೇಕು, ಇಲ್ಲ ಈಗಾಗಲೇ ಹುಚ್ಚಳಂತ ಯುದ್ಧದ ಹುಚ್ಚಳಂತ ಯುದ್ಧವನ್ನು ಮಾತನ್ನು ಕೂಡಿದಂಥ ಇಡೀ ಒಂದು ದೊಡ್ಡ ಸೈನ್ಯದ ಒಬ್ಬರಿಬ್ಬರಲ್ಲ, ಆ ಸೈನ್ಯ ನಿಲ್ಲಿಸ್ಬೇಕು. ಅದನ್ನು IRGC ಇವತ್ತೆಲ್ಲರ ಬಯಲದು. ಇದು ಯಾರು ತರದಿಂದ ಕಮೇನಿ ಇಲ್ಲ, ಮುಸ್ತಫಾ ಕಮೇನಿ ಇಲ್ಲ, ಅಲಿ ತೀರ್ಕೊಂಡು ಹೋಗ್ಬಿಟ್ಟು ಅಲಿ ಜಾಡಿ ಇನ್ನುಳಿದ ಅನೇಕ ನಾಯಕರು ತೀರ್ಕೊಂಡು ಹೋಗಿಬಿಟ್ಟಿದ್ದಾರೆ ಇವತ್ತು. ಹಾಗಾದ್ರೆ ಹೆಂಗೆ ನಡೀತಾ ಇದೆ ಅನ್ನೋದು ಇವತ್ತು ದಿವಸದ ಆಶ್ಚರ್ಯ. ಇದರ ಅರ್ಥ ಇಷ್ಟೇ ಇಲ್ಲ, ಅಮೆರಿಕ ಇದ್ದಿದ್ದು ಐತಿಹಾಸಿಕವಾಗಿ ದೊಡ್ಡ ತಪ್ಪನ್ನು ಮಾಡಿತು. ಇಲ್ಲಿವರೆಗೆ ಇಂಥ ತಪ್ಪುಗಳನ್ನು ಮಾಡಿರಲಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಸ್ವತಃ ಅಮೆರಿಕ ಇದ್ದಿದ್ದು ಸೋಲುವ ಸಂದರ್ಭಕ್ಕೆ ಬಂದು ನಿಂತುಬಿಟ್ಟದೆ. ಇವತ್ತು ಏನು ತೊಗೊಳ್ಬೇಕು ಡಿಸಿಷನ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಸ್ರೇಲ್ ಅದನ್ನು ಬಿಡ್ತಾನೂ ಇಲ್ಲ. ಇಸ್ರೇಲ್ ಅಂತೂ ಒಂದು ಸ್ವಲ್ಪ ನಿಂತರೂ ಸಾಕು, ಇರಾನ್ ಮೇಲೆ ದಾಳಿಯನ್ನು ಮಾಡಿಸ್ತಾ ಇದೆ. ಒಂದು ದಾಳಿ ಮಾಡಿದ್ರೆ ಸಾಕು, ಒಂದು ಕಲ್ಲು 10 ಕಲ್ಲು ಹೋದಂಗೆ 10 ಕ್ಷಿಪಣಿಗಳು ಬಿಡ್ತಾ ಇದೆ. ಟೆಲ್ ಅವೀವ್ ನಮ್ಮ ಇಸ್ರೇಲ್ದ ರಾಜಧಾನಿ ಇವತ್ತು ಚಿತ್ರ ಆಗ್ತಾ ಇದೆ. 300 ಮಿಸೈಲ್ಗಳು ಅದು ಒಂದೇ ಸ್ಥಾನದಲ್ಲಿ ಮಧ್ಯ ಇಸ್ರೇಲ್ದಲ್ಲಿ ಹಾಕ್ತಾ ಇದೆ. ಅದು ಸಾಣದಲ್ಲ, ಕೇಳಿದ ತಕ್ಷಣ ಇದು ನಲಿಗೆ ಹೋಗಿಬಿಡ್ತದೆ. ಹೀಗಾಗಿ ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ನಮ್ಮ ಟ್ರಂಪ್ ಅವರು ಅನಿವಾರ್ಯವಾಗಿ ಒಂದು ಸೋಲು ಹೋಗಬೇಕು, ಇಲ್ಲ ಇರಾನ್ ಸರ್ವನಾಶ ಮಾಡಬೇಕು. ಅದು ಇರಾನ್ ಸರ್ವನಾಶ ಆಗ್ತದೆ ಹೆಂಗೆ, ಯಾವ ಆಧಾರ ಮೇಲೆ ಹೇಳುವಂಥದ್ದು? ಯಾಕಂದ್ರೆ ಇಷ್ಟರೊಳಗೆ ಸರೆಂಡರ್ ಆಗಬೇಕಾಗಿತ್ತು, ಆಗಿಲ್ಲ. ಇದರ ಅರ್ಥ ಅದು ಪೂರ್ತಿ ಬಲಿಷ್ಠ ಆಗಿದೆ. ಇವತ್ತು ಅಷ್ಟಲ್ಲ, ಯುರೇನಿಯಂ ಅಥವಾ ನ್ಯೂಕ್ಲಿಯರ್ ಬಾಂಬ್ಗಳು ತಯಾರು ಮಾಡುವ ಎಲ್ಲ ಒಂದು ಶಕ್ತಿಯನ್ನು ಪಡೆದಂಥ ವಿಶ್ವದ ಅಣು ವಿಜ್ಞಾನ ಹೇಳ್ತಾ ಇದ್ದೇವೆ. ಸಪೋಸ್ ಅದು ಒಂದು ಕೆಲವೇ ದಿನಗಳು ತಯಾರಾದ್ರೆ ಆ ಬಾಂಬ ಅಮೆರಿಕ ಮೇಲೆ ಮತ್ತೆಲ್ಲ ಬಿದ್ದರೆ ಗತಿ ಏನಾದೀತು. ಅಥವಾ ಮಧ್ಯ ಏಷ್ಯಾದಲ್ಲೇ ಈ ಒಂದು ಆಯಿಲ್ ಟ್ಯಾಂಕ್ಗಳಿದ್ದಾವೆ, ಈ ಒಂದು 6 ರಾಷ್ಟ್ರಗಳು, ಅದ್ರ ಮೇಲೆ ಬಿತ್ತೋದು ಏನಾಯ್ತು ಪರಿಸ್ಥಿತಿ. ಇದೆಲ್ಲ ನೆನೆಸ್ಕೊಂಡ್ರೆ ಮೈ ಎಲ್ಲ ನಡಿಗೆ ಹೋಗಿಬಿಡ್ತದ. ಕೋವಿಡ್ ನಮ್ಮ ಇಡೀ ವಿಶ್ವ ನಂಚಿಸ್ತು. ಅದಕ್ಕಿಂತ ಭೀಕರವಾದಂಥ ಒಂದು ಪರಿಸ್ಥಿತಿ ಇವತ್ತು ಬರ್ತದೆ ಅನ್ನುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಕೋವಿಡ್ಗಿಂತಲೂ ಭೀಕರ, ಬದುಕೋದು ಕಷ್ಟದ ಇಲ್ಲ. ಯಾಕಂದರೆ ಜಗದ ಆಯಿಲ್ ಹೋಗೋ ಜೊತೆಗೆ ನಮ್ಮ ಆಯಿಲು ಹೋಗಿಬಿಡುವಂಥ ಪ್ರಸಂಗ ಇವತ್ತು ಬಂದುಬಿಟ್ಟದೆ. ಅದಕ್ಕಾಗಿ ಇವತ್ತು ಏನಾಗ್ಬೋದು, ಈ ಸದ್ಯ ಏನಾಗ್ಬೋದು, ಇನ್ನು ಎಷ್ಟು ತೀವ್ರ ಆಗ್ಬೋದು ಯುದ್ಧಿದು. ಇರಾನ್ ಮಾತ್ರ ನಿಶ್ಚಿತವಾಗಿಯೂ ಮ್ಯಾಡ್ ಆಗಿಬಿಡೋದು, ಹುಚ್ಚಾಗಿಬಿಡೋದು. ಯಾರ ಮಾತು ಕೆಲವು ಸ್ಥಿತಿಯಲ್ಲೂ ಇಲ್ಲ. ಕೇವಲ ಟ್ರಂಪ್ ಅವರು ಒಪ್ಪಿದ್ರೆ ಮಾತ್ರ ಅದು ಸರೆಂಡರ್ ಆಗುವಂಥದ್ದು. ಇದು ಸಾಧ್ಯನಾ ಅಮೆರಿಕದಿಂದ ಅಂತೇಳಿ. ಆದರೆ ಅನಿವಾರ್ಯವಾಗಿ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಸರೆಂಡರ್ ಆಗೋದನ್ನು ಯೋಗ್ಯ ಅನ್ನುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಆದರೂ ಟ್ರಂಪ್ ಅವರು ಕೊನೆಯ ಕ್ಷಣದವರೆಗೂ ಈ ಹೋರಾಟ ಮುಂದುವರಿಸಬಹುದು, ಇಲ್ಲ ಅಂತಲ್ಲ. ಆದರೆ ಅಮೇರಿಕ ಸೆನೆಟ್, ಕಾಂಗ್ರೆಸ್ ಆಗಿರ್ಬೋದು, ಸೆನೆಟ್ ಆಗಿರ್ಬೋದು, ಅಥವಾ ಅವ್ರದ್ದೇ ಪಕ್ಷ ರಿಪಬ್ಲಿಕನ್ ಆಗಿರ್ಬೋದು, ವಿರೋಧ ಪಕ್ಷ ಡೆಮೊಕ್ರೆಟಿಕ್ ಆಗಿರ್ಬೋದು, ಎಲ್ಲರೂ ಇವತ್ತು ಇವರಿಗೆ ಚೀತು ಯಾಕಪ್ಪ ಇಲ್ಲಿ ಹೋದಿ ಅನ್ನುವಂಥ ಮಾತುಗಳು ಮಾತಾಡೋದು ಗಮನಿಸಿದಾಗ ಟ್ರಂಪ್ ಅವರು ಅಟರ್ಲಿ ಸಂಪೂರ್ಣವಾಗಿ ಸುಣ್ಣ ಆದ್ರ ಅಂತೇಳಿ. ಆದರೂ ಕೆಲವೊಬ್ಬರು ಅವ್ರ ಪರ ಇದ್ದಂಥ ವಿಶ್ಲೇಷಕರು ಇಲ್ಲ, ಇರಾನ್ ಎಷ್ಟಾದರೂ ಬಾಂಬ್ ಸಂಗ್ರಹ ಮಾಡಿ ಅದನ್ನು ನೋಡ್ಬೇಕಂತೇಳಿ ವೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇಲ್ಲ, ಅವ್ರ ಅಭಿಪ್ರಾಯ ಸರಿ ಇರ್ಬೋದಿಲ್ಲ ಅಂತಲ್ಲ. ಆದರೆ ಇವತ್ತಿನ ಟ್ರಂಪ್ ಅವ್ರ ಮುಖ ನೋಡಿದಾಗ, ಅದೇ ಕಾಲಕ್ಕೆ ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹುರ ಮುಖ ನೋಡಿದಾಗ ಅಲ್ಲಿ ಸೋಲಿನ ಕಳೆ ಇದೆ ವಿನಃ ಗೆಲುವಿನ ಕಳೆ ಇಲ್ಲ. ಹೇಳ್ತಾ ಇದ್ದಾರೆ, ನಾವು ಗೆದ್ದಿದ್ದೀನಿ, ಮುಗಿದು ಆಚರಿಸೋಣ, ಸಂಭ್ರಮಾಚರಣೆ ಮಾಡೋಣ ಅಂತೇಳಿ ನಮ್ಮ ಟ್ರಂಪ್ ಅವ್ರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಕಳೆದುಕೊಳ್ತಾ ಇದ್ದಾರೆ. ಜೊತೆಗೆ ಚೈನಾ ಎಲ್ಲ ರೀತಿಯಿಂದಲೂ ಇದನ್ನು ದಾಳಿ ಮಾಡೋದಕ್ಕೆ ದಕ್ಷಿಣ ಕೊರಿಯಾ ಪ್ಲಸ್ ತೈವಾನ್ ತಮ್ಮ ಕಪಿಮುಷ್ಟಿ ತಗೊಳ್ಳೋ ದಿಶೆಯಲ್ಲೇ ಹೆಜ್ಜೆ ಇಡುವುದನ್ನು ಗಮನಿಸಿದಾಗ, ಅದೇ ಕಾಲಕ್ಕೆ ಜಪಾನ್ ಸಹಿತ ತನ್ನ ಕೈಗೆ ಹೋಗಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದ್ದನ್ನು ನೋಡಿದಾಗ ಸಹಜವಾಗಿ ನಮ್ಮ ಟ್ರಂಪ್ರವರು ಐತಿಹಾಸಿಕವಾದ ತಪ್ಪು ಮಾಡಿದಾರಾ ಅನ್ನೋ ಪ್ರಶ್ನೆ ಎಲ್ಲ ಕಡೆ ಮೂಡ್ತಾ ಇದೆ. ನಿಮಗೇನು ಅನಿಸ್ತದ? ತಪ್ಪು ಮಾಡಿದಾರಾ? ಇರಾನನ್ನು ಕೆರೆಗೆ ತಪ್ಪು ಮಾಡಿದಾರಾ? ನೋಡೋಣ ಮತ್ತೇನಾಗ್ತದೆ. ಇದು
ಈ ಇತ್ತೀಚಿನ ಈಗಿನ ಡೆವಲಪ್ಮೆಂಟ್ ನಿಮ್ಮ ಜೊತೆ ಮಾತಾಡಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.